ಸುಗ್ಗಿ ಹಬ್ಬ ಅಥವಾ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲ ಹಬ್ಬ ಎಂದೇ ಕರೆಯಲಾಗುವ ಈ ಹಬ್ಬವನ್ನು ತುಂಬಾನೇ ವಿಶೇಷ ಹಾಗೂ ವಿಜೃಂಭಣೆಯಿಂದ ಎಲ್ಲೆಡೆ ಆಚರಿಸಲಾಗುತ್ತದೆ. ಅದಕ್ಕೆ ಸಾಕ್ಷಿಯಾದಂತೆ ರಾಮನಗರದ BM ರಸ್ತೆಯಲ್ಲಿರುವ ಶ್ರೀ ಪಂಚಮುಖಿ ಆಂಜನೇಯ ದೇವಾಲಯದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪಂಚಮುಖಿ ಆಂಜನೇಯ ಟ್ರಸ್ಟ್ ವತಿಯಿಂದ ಕಡಲೆಕಾಯಿ, ಅವರೆಕಾಯಿ ಮತ್ತು ಕಬ್ಬು ಪರಿಷೆಯನ್ನು ಆಯೋಜನೆ ಮಾಡಲಾಗಿತ್ತು. ದಕ್ಷಿಣಾಭಿಮುಖ ಪಂಚಮುಖಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ವಿಶೇಷ ಪೂಜೆ ನೆರವೇರಿತು. ದೇವಾಲಯಕ್ಕೆ ಆಗಮಿಸಿದ್ದ ಭಕ್ತರಿಗೆಲ್ಲ ಉಚಿತವಾಗಿ ಕಡಲೆಕಾಯಿ, ಅವರೆಕಾಯಿ, ಕಬ್ಬು ಪ್ರಸಾದವಾಗಿ ನೀಡಲಾಯಿತು. ಎತ್ತ ನೋಡಿದರೂ ಕಡಲೆಕಾಯಿ, ರಾಶಿ ರಾಶಿ ಕಬ್ಬು ಮತ್ತು ಜನವೋ ಜನ. ಕಡಲೆಕಾಯಿ ಪರಿಷೆಯಿಂದ ದೇವಸ್ಥಾನವೇ ಕಳೆಗಟ್ಟಿತ್ತು. ಸಾವಿರಾರು ಭಕ್ತರು ಇದರ ಸದುಪಯೋಗ ಪಡೆದುಕೊಂಡು ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳು ಇದ್ದರು. ಪಂಚಮುಖಿ ದಕ್ಷಿಣಾಭಿಮುಖ ಪಂಚಮುಖಿ ಆಂಜನೇಯ ಸ್ವಾಮಿ ಸನ್ನಿಧಿ ಇದು ಪುರಾತನವಾದ ದೇವಸ್ಥಾನ. ನಂತರ 10 ವರ್ಷಗಳಿಂದ ಜೀರ್ಣೋದ್ಧಾರ ಆಗಿ ಇಲ್ಲಿ ಮೂಲ ವಿಗ್ರಹದಲ್ಲಿ ಪಂಚಮುಖಿ ಆಂಜನೇಯ ಪ್ರತಿಷ್ಠಾಪನೆ ಮಾಡಿ ಆಂಜನೇಯ ಪ್ರತಿನಿತ್ಯ ಪೂಜೆ ಕಾರ್ಯಕ್ರಮ ಮಾಡ್ತಾಯಿತ್ತು. ಹೋದ ವರ್ಷದಿಂದ ಭಕ್ತಾದಿಗಳು ಮಕರ ಸಂಕ್ರಾಂತಿ ಹಬ್ಬದ ಭಕ್ತಾದಿಗಳು ಅಂದ್ಬಿಟ್ಟು ಇದನ್ನು ನಮ್ಮ ಅಧ್ಯಕ್ಷರು ನಾರಾಯಣ ಅಂದ್ಬಿಟ್ಟು ನಾನು ಇಲ್ಲಿ ಕಾರ್ಯದರ್ಶಿಯಾಗಿ ಶಿವಪ್ರಕಾಶ್ ಹುಳ್ಳಿಗೌಡ ಅಂತ ಹೆಸರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಇದು ಹೋದ ವರ್ಷದ ಕಡಲೆಕಾಯಿ ಪರಿಷೆ ಸ್ಟಾರ್ಟ್ ಮಾಡೋದು. ಅದು ಹೆಚ್ಚು ಕಮ್ಮಿ ಈ 2ನೇ ವರ್ಷದ ಈ ಕಾರ್ಯಕ್ರಮ. ಸುಮಾರು ಒಂದು 5,000 ಕಬ್ಬು, ಒಂದು 4 ಟನ್ ಕಡಲೆಕಾಯಿ, 3 ಟನ್ನು ಅವರೆಕಾಯಿ ವಿತರಣೆ ಭಕ್ತಾದಿಗಳಿಗೆ, ಎಲ್ಲ ಬರುವಂಥ ಭಕ್ತಾದಿಗಳು ದರ್ಶನ ಆದ ನಂತರ ಎಲ್ಲ ಭಕ್ತಾದಿಗಳಿಗೆ ವಿತರಣೆ ಮಾಡ್ತಾಯಿದ್ದೀವಿ. ಹೀಗೆ ಎಲ್ಲ ಭಕ್ತಾದಿಗಳು ಸಹಕಾರ ಕೊಡ್ತಿದ್ದಾರೆ. ಭಕ್ತಾದಿಗಳಿಗೆ ಈ ಮಕರ ಸಂಕ್ರಾಂತಿ ಹಬ್ಬದ ಒಂದು ಶುಭಾಶಯವಾಗಿ ಪೂಜೆ ಮಾಡಿಸಿ ಪಂಚಮುಖಿ ಆವರಣದಲ್ಲಿ ಪ್ರತಿ ವರ್ಷ ಇದು 2ನೇ ವರ್ಷದ ಅವರೆಕಾಯಿ ಪರಿಷೆ ಅಂತ ಶುರು ಮಾಡಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮ ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೆ ಪಂಚಮುಖಿ ಆಂಜನೇಯ ಹೆಚ್ಚು ಆರೋಗ್ಯ, ಆಯುಷ್ಯ, ಧನ ಕರುಣಿಸಲಿ ಅಂತ ಈ ಮಾಧ್ಯಮ ಮುಖಾಂತರ ಹೇಳ್ತಾರೆ.